Hello everyone, this is Manasa BT. Welcome to my channel Make It Happen. ಈ ಕ್ಲಾಸಲ್ಲಿ ನಾವು ಪ್ರೆಸಿಡೆಂಟ್ನ ನೋಡ್ತೀವಿ. ಲಾಸ್ಟ್ ಕ್ಲಾಸಸ್ಸಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ನೋಡಿದ್ವಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಸೊ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ ಇಲ್ಲಿ ಹೆಡ್ ಆಫ್ ದ ಸ್ಟೇಟ್. ಓಕೆ, ಅವರೇ ಫಸ್ಟ್ ಪರ್ಸನ್ ಆಗಿರ್ತಾರೆ ಕಂಟ್ರಿದು. ಆ್ಯಂಡ್ ಸುಪ್ರೀಂ ಕಮಾಂಡರ್ ಆಗಿರ್ತಾರೆ ಇಂಡಿಯನ್ ಆರ್ಮ್ಡ್ ಫೋರ್ಸಸಲ್ಲಿ, ಅಂದರೆ ಡಿಫೆನ್ಸ್ ಸಿಸ್ಟಮಲ್ಲಿ. ಮತ್ತೆ ಇವರು ಏನೇ ಎಕ್ಸಿಕ್ಯೂಟಿವ್ ಬಿಸ್ನೆಸ್ ಇದ್ರೂ ಕಂಟ್ರಿದು ಇವರೇನೆ ಮಾಡೋದು. ಸೊ ಆರ್ಟಿಕಲ್ 52 ಇಂದ ಆಕ್ಚುಲಿ 61 ವರ್ಗು ಇವರು ಪ್ರೆಸಿಡೆಂಟ್ದೇ ಬರುತ್ತೆ. ಸೊ ನೋಡ್ಕೊಳ್ಳಿ ಅದನ್ನ. ಸೊ ಆ ಆರ್ಟಿಕಲ್ ಪ್ರಕಾರ ಏನೇನಿದೆ, ಒಂದೊಂದು ಆರ್ಟಿಕಲ್ ಅಲ್ಲಿ ಏನೇನು ಹೇಳಿದ್ದಾರೆ ಅಂತ ಹೇಳಿ ಅದನ್ನೇ ಮಾಡ್ಕೊಂಡು ಹೋಗ್ತೀನಿ, ಅರ್ಥ ಆಗುತ್ತೆ ನಿಮಗೆ. ಸೊ ಇಲ್ಲಿ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಆರ್ಟಿಕಲ್ 54 ಅಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ಹೇಗೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ಆರ್ಟಿಕಲ್ 52 ಅಲ್ಲಿ ಕಂಟ್ರಿಯಲ್ಲಿ ಪ್ರೆಸಿಡೆಂಟ್ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಎಲೆಕ್ಷನ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲೆಕ್ಟರಲ್ ಕಾಲೇಜಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರ ವೋಟ್ ಮಾಡೋಂಥದ್ದು. ಓಕೆ, ಸೊ ಪಾರ್ಲಿಮೆಂಟಲ್ಲಿ ಇರೋ ಎರಡು ಹೌಸ್ನು, ಲೋಕಸಭಾ ಮತ್ತು ರಾಜ್ಯಸಭಾ ಎರಡು ಹೌಸ್ನು ಎಲೆಕ್ಟೆಡ್ ಮೆಂಬರ್ಸ್ ವೋಟ್ ಮಾಡ್ತಾರೆ ಇದರಲ್ಲಿ. ಓಕೆ, ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ, ಸ್ಟೇಟ್ದು ಲೆಜಿಸ್ಲೇಟಿವ್ ಅಸೆಂಬ್ಲೀಸಲ್ಲಿ ಎಲೆಕ್ಟೆಡ್ ಮೆಂಬರ್ಸ್. ಓಕೆ, ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಅದು ಬರೀ ಡೆಲ್ಲಿ ಮತ್ತು ಪುದುಚೇರಿ ಇದೆರಡೇ ಪಾರ್ಟಿಸಿಪೇಟ್ ಮಾಡೋಂಥದ್ದು. ಸೊ ಯಾಕೆ ಬೇರೆಯವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಅಲ್ಲಿ ಅಸೆಂಬ್ಲೀಸ್ ಇರಲ್ಲ. ಸೊ ಅಸೆಂಬ್ಲೀಸ್ ಇಲ್ದಿರೋದನ್ನ ಲೋಕಸಭಾದಲ್ಲಿ ಮಾತ್ರ ಕನ್ಸಿಡರ್ ಮಾಡ್ತಾರೆ, ರಾಜ್ಯಸಭಾದಲ್ಲಿ ಇರಲ್ಲ ಅವರು. ಸೊ ಹಾಗಾಗಿ ಎಲೆಕ್ಷನಲ್ಲಿ ಬರೀ ಡೆಲ್ಲಿ ಮತ್ತು ಪುದುಚೇರಿ ಯೂನಿಯನ್ ಟೆರಿಟರೀಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಿರೋದು. ಇದು ಗೊತ್ತಿರಬೇಕು ನಿಮಗೆ. ಸೊ ನೆಕ್ಸ್ಟ್ ಎಲೆಕ್ಷನ್ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಇದು ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಇರುತ್ತೆ. ಸೊ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಅಂತ ಹೇಳಿದ್ರೆ ಈಗ ಪ್ರೆಸಿಡೆಂಟ್, ಈ ಥರ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ ಒಬ್ಬರೇ ಅಂತ ಇರಲ್ಲ, ವೋಟಿಗೆ ತುಂಬ ಜನ ನಾಮಿನೀಸ್ ಇರ್ತಾರೆ. ಓಕೆ, ಸೊ ಇವ್ರನ್ನ ನೀವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಇವ್ರಿಗೆ ವೋಟ್ ಹಾಕೋದು. ನೆಕ್ಸ್ಟ್ ರ್ಯಾಂಕ್ ವೈಸ್, ಇವ್ರಿಗೆ ನಾನು ಸೆಕೆಂಡ್ ರ್ಯಾಂಕ್ ಕೊಡ್ತೀನಿ, ಇವ್ರಿಗೆ ಥರ್ಡ್ ರ್ಯಾಂಕ್ ಕೊಡ್ತೀನಿ. ಸೊ ಈ ಥರ ರ್ಯಾಂಕ್ ವೈಸ್ ವೋಟ್ ಹಾಕ್ತಾರಲ್ಲ ಅದನ್ನು ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ವೋಟಲ್ಲೆಲ್ಲ ಹೇಗಾಗುತ್ತೆ ಅಂತ ಹೇಳಿದ್ರೆ ಈ ಥರ 3 ಜನ ಇದ್ದಾರೆ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳಿದ್ರೆ ಯಾರಾದರೂ ಒಬ್ಬರಿಗೆ ವೋಟ್ ಹಾಕಿ ಬರೋದು ಅಲ್ವಾ. ಸೊ ಇದು ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಅಂತ ಹೇಳಿದ್ರೆ ರ್ಯಾಂಕ್ ವೈಸ್ ವೋಟ್ ಹಾಕುವಂಥದ್ದು, ಮತ್ತು ಸೀಕ್ರೆಟ್ ಬ್ಯಾಲೆಟಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಇವ್ರದ್ದು ಟರ್ಮ್, ಪ್ರೆಸಿಡೆಂಟ್ 5 ಇಯರ್ಸ್ ಪ್ರೆಸಿಡೆಂಟ್ ಟರ್ಮ್ ಇದೆ. ಕ್ವಾಲಿಫಿಕೇಶನ್ ಏನಂತ ನೋಡೋದಾದ್ರೆ ಫಸ್ಟ್ ಇವರು ಇಂಡಿಯಾದು ಸಿಟಿಸನ್ ಆಗಿರಬೇಕು ಆ್ಯಂಡ್ ಏಜ್ ಇವ್ರಿಗೆ 35 ಇಯರ್ಸ್ ಆಗಿರಬೇಕು, ನೋಡ್ಕೊಳ್ಳಿ. ಸೊ ಪ್ರೆಸಿಡೆಂಟ್ 35, ಆಗ ಪ್ರೈಮ್ ಮಿನಿಸ್ಟರ್ದು ಏಜ್ ಎಷ್ಟಿರಬೇಕು ಗೊತ್ತಿದ್ರೆ ಮೆನ್ಷನ್ ಮಾಡಿ ಕಮೆಂಟಲ್ಲಿ ನೋಡೋಣ. ಸೊ ಇವ್ರದ್ದು ಕ್ವಾಲಿಫಿಕೇಶನ್ ಹೇಗಿರಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಹೌಸ್, ಈಗ ಲೋಕಸಭಾದಲ್ಲಿ ಇವ್ರಿಗೆ ಎಲೆಕ್ಷನಲ್ಲಿ ಕ್ವಾಲಿಫೈ ಆಗೋ ಥರ ಇರಬೇಕು ಇವ್ರದ್ದು ಕ್ವಾಲಿಫಿಕೇಶನ್. ಓಕೆ, ಮತ್ತು ಪ್ರೆಸಿಡೆಂಟ್ಸ್ ಆಫೀಸ್ದು ಕಂಡೀಷನ್ಸ್ ಇದೆ ಕೆಲವೊಂದು. ಸೊ ಆ ಕಂಡೀಷನ್ಸ್ನ ಆರ್ಟಿಕಲ್ 59 ಮೆನ್ಷನ್ ಮಾಡಿದ್ದಾರೆ. ಇಲ್ಲೇನು ಅಂತ ಹೇಳಿದರೆ ಯಾವುದೇ ಹೌಸ್ದು ಮೆಂಬರ್ ಆಗಿ ಇರಬಾರ್ದು ಪ್ರೆಸಿಡೆಂಟ್. ಓಕೆ, ಸೊ ಈ ಲೋಕಸಭಾದಲ್ಲಾಗಲಿ ರಾಜ್ಯಸಭಾದಲ್ಲಾಗಲಿ ಅವರು ಮೆಂಬರ್ ಆಗಿ ಇರಬಾರ್ದು. ಮತ್ತು ಪ್ರೆಸಿಡೆಂಟ್ ಯಾವುದೇ ಆಫೀಸ್ ಆಫ್ ಪ್ರಾಫಿಟ್ ಅಂತ ಹೇಳಿದರೆ ಯಾವುದೇ ಹೊರಗಡೆ, ಈಗ ಪ್ರೆಸಿಡೆಂಟ್ ಅಲ್ಲದೆ ಬೇರೆ ಪ್ರಾಫಿಟೇಬಲ್ ವರ್ಕ್ನ ಅವರು ಮಾಡ್ತಿರಬಾರ್ದು. ಓಕೆ, ಅದಾದಮೇಲೆ ಇವರು ವಿತೌಟ್ ರೆಂಟ್ ಅವ್ರಿಗೆ ಕೊಟ್ಟಿರೋಂಥ ಪ್ರೆಸಿಡೆನ್ಷಿಯಲ್ ಆಫೀಸ್ನ ಯೂಸ್ ಮಾಡ್ಬೋದು. ಓಕೆ, ವಿತೌಟ್ ರೆಂಟ್. ಆ್ಯಂಡ್ ಪ್ರೆಸಿಡೆಂಟ್ಗೆ ಏನೋ ಒಂದು ಅಲೋಯನ್ಸ್ ಸೆಟ್ ಮಾಡಿರ್ತಾರಲ್ವ, ಸೊ ಅದನ್ನು ಅವ್ರ ಟರ್ಮಲ್ಲಿ ಏನು ಚೇಂಜ್ ಮಾಡೋ ಹಾಗಿಲ್ಲ ಅಥವಾ ಕಮ್ಮಿ ಮಾಡೋ ಹಾಗಿಲ್ಲ. ಸೊ ನೆಕ್ಸ್ಟ್ ಓತ್ ತಗೊಳ್ಬೇಕಲ್ವಾ, ಅದನ್ನು ಆರ್ಟಿಕಲ್ 60 ಮೆನ್ಷನ್ ಮಾಡಿದ್ದಾರೆ. ಸೊ ಇವ್ರು ಯಾರ ಮುಂದೆ ಓತ್ ತಗೊಳ್ತಾರೆ ಅಂತ ಹೇಳಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅಥವಾ ಬೈ ಚಾನ್ಸ್ ಅವ್ರು ಆಬ್ಸೆಂಟ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಆಬ್ಸೆನ್ಸಲ್ಲಿ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಮುಂದೆ ಓತ್ ತಗೊಳ್ತಾರೆ. ನೆಕ್ಸ್ಟ್ ಈಗ ಪ್ರೆಸಿಡೆಂಟ್ನ ರಿಮೂವ್ ಮಾಡಬೇಕು. ಸೊ ಆ ರಿಮೂವಲ್ ಪ್ರೊಸೀಜರ್ ಅಷ್ಟು ಈಸಿ ಅಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಇಂಪೀಚ್ಮೆಂಟ್ ಅಂತ ಕರಿತೀವಿ. ಆರ್ಟಿಕಲ್ 61 ಮೆನ್ಷನ್ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಇದೆ, ಇದು ನೋಡ್ಕೊಳ್ಳಿ. ಸೊ ಇದು ಇಂಪೀಚ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಏನಾದರೂ ಇಲ್ಲಿಗಲ್ ವರ್ಕ್ ಆಗಿರಬೇಕು, ಕ್ರೈಮ್ ಮಾಡಿರಬೇಕು, ಆ ಥರದ್ದೇನಾದರೂ ಇರಬೇಕು ಅವ್ರದ್ದು. ಓಕೆ, ಸೊ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಫಸ್ಟ್ ಪ್ರೂವ್ ಮಾಡಬೇಕು ಈ ಥರ ಏನೋ ಆಗಿದೆ ಅಂತ. ಬಟ್ ಅದಕ್ಕೂ ಮುಂಚೆ ಇವ್ರನ್ನ ಇಂಪೀಚ್ ಮಾಡಬೇಕು ಅಂತ ಹೇಳಿ ಚಾರ್ಜಸ್ನ ಇನಿಷಿಯೇಟ್ ಮಾಡಬೇಕಲ್ಲ. ಸೊ ಆ ಚಾರ್ಜಸ್ನ ಇನಿಷಿಯೇಟ್ ಮಾಡೋದು ಯಾವುದೇ ಪಾರ್ಲಿಮೆಂಟಲ್ಲಿ
ಯಾವುದೇ ಹೌಸ್ ಅವರಾದ್ರೂ ಮಾಡ್ಬೋದು. ಓಕೆ. ಲೋಕಸಭಾ, ರಾಜ್ಯಸಭಾ ಎರಡರಲ್ಲಿ ಯಾವ್ದಾದ್ರು ಹೌಸ್ ಇನಿಶಿಯೇಟ್ ಮಾಡ್ಬೋದು ಚಾರ್ಜಸ್‌ನ. ಸೊ ಮಾಡ್ಬೇಕು ಅಂತ ಹೇಳಿದ್ರೆ ಅವರು ಅದರಲ್ಲಿ 1/4 ವೋಟ್ ಟೋಟಲ್ ಮೆಂಬರ್ಸಲ್ಲಿ 1/4 ವೋಟ್ ಬಂದಿರಬೇಕು ಅವರಿಗೆ. ಈ ಥರ ಚಾರ್ಜಸ್ ಇನಿಶಿಯೇಟ್ ಮಾಡಕ್ಕಷ್ಟೇ. ಓಕೆ. ಬಟ್ ಅದನ್ನ ಈ ಥರ ನಿಮ್ನ ಇಂಪೀಚ್ ಮಾಡ್ತೀವಿ ಅಂತ ಹೇಳಿ ಪ್ರೆಸಿಡೆಂಟ್‌ಗೂ ತಿಳಿಸ್ಬೇಕಲ್ವಾ? ಸೊ ಅದನ್ನ ಅಟ್ ಲೀಸ್ಟ್ 14 ಡೇಸ್ ಮುಂಚೆ ಅವರು ಹೇಳಿರ್ಬೇಕು ಪ್ರೆಸಿಡೆಂಟ್‌ಗೆ. ಓಕೆ. ಹೇಳದೆ ಮಾಡೋ ಹಾಗಿಲ್ಲ. ಪ್ರೊಸೀಜರ್ ಸ್ಟಾರ್ಟ್ ಮಾಡೋ ಹಾಗಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಇದು ಓಕೆ ಈ ಥರ ಸೈನ್ ಆಗಿದೆ, ಇನಿಶಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಇವ್ರನ್ನ ಇಂಪೀಚ್ ಮಾಡಲೇಬೇಕು ಅಂತ ಹೇಳಿ ಮಾಡೋಂಥದ್ದು 2/3 ಮೆಜಾರಿಟಿ ಬಂದಿರಲೇಬೇಕು ವೋಟಲ್ಲಿ. ಸೊ ಟೋಟಲ್ ಮೆಂಬರ್ಸ್ ಇರ್ತಾರಲ್ವಾ, ಈಗ ಒಂದು ಇದು ಲೋಕಸಭಾ, ರಾಜ್ಯಸಭಾ ಟೋಟಲ್ ಕಂಪ್ಲೀಟ್ ಆಗಿ ಅಂತ ಅನ್ಕೊಳ್ಳೋಣ. ಇದರಲ್ಲಿ 2/3 ಮೆಂಬರ್ಸ್, ಇದರಲ್ಲಿರೋ ಟೋಟಲ್ ಮೆಂಬರ್ಸಲ್ಲಿ 2/3 ಮೆಂಬರ್ಸ್ ಅವ್ರನ್ನ ವೋಟ್ ಔಟ್ ಮಾಡಿರಬೇಕು, ಇಂಪೀಚ್ ಮಾಡಬೇಕು ಅಂತ. ಆಗ ಮಾತ್ರ ಅವ್ರನ್ನ ಇಂಪೀಚ್ ಮಾಡಕ್ಕೆ ಸಾಧ್ಯ. ಓಕೆ. ಸೊ ಇಷ್ಟು ನೋಡ್ಕೋಬೇಕು ನೀವು. ಸೊ ಇಲ್ಲಿ ಟೈಮ್ ಆಫ್ ಹೋಲ್ಡಿಂಗ್ ಎಲೆಕ್ಷನ್, ಈಗ ಇದೇನು ಅಂತಂದ್ರೆ ವೇಕೆನ್ಸಿ ಇರುತ್ತಲ್ವಾ ಪ್ರೆಸಿಡೆಂಟ್ ಆಫೀಸಲ್ಲಿ. ಸೊ ಇಲ್ಲಿ ವೇಕೆನ್ಸಿ ಇದ್ದಾಗ ನೆಕ್ಸ್ಟ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆಗಬೇಕು. ಸೊ ಅದು ಎಲ್ಲಿವರೆಗೂ, ಎಷ್ಟು ಟೈಮ್ ಅಲ್ಲಿ ಎಲೆಕ್ಷನ್ ಆಗಬೇಕು, ಎಷ್ಟುವರೆಗೂ ಅವರು ಪ್ರೆಸಿಡೆಂಟ್ ಇಲ್ಲದೆ ಇರ್ಬೋದು, ಆ ಥರ ಇದು. ಓಕೆ. ವಿತಿನ್ 6 ಮಂತ್ಸ್ ಎಲೆಕ್ಷನ್ ಆಗಬೇಕು. ಆ್ಯಂಡ್ ಪ್ರೆಸಿಡೆಂಟ್ ಪವರ್ ಏನು ಅಂತ ನೋಡೋಣ. ಇವ್ರದ್ದು ಎಕ್ಸಿಕ್ಯೂಟಿವ್ ಪವರ್ ಇದೆ. ಓಕೆ. ಮತ್ತೆ ಆರ್ಮ್ ಫೋರ್ಸ್, ಇದರಲ್ಲಿ ಸುಪ್ರೀಂ ಕಮಾಂಡರ್ ಇದ್ದಾರೆ. ಇದು ತುಂಬಾ ಪವರ್ಸ್ ಇದೆ ಇವ್ರದ್ದು. ಅದರಲ್ಲಿ ಎಕ್ಸಿಕ್ಯೂಟಿವ್ ಪವರಲ್ಲಿ ಇದೆರಡು. ಓಕೆ. ನೋಡ್ಕೊಳ್ಳಿ. ಇನ್ನು ಲೆಜಿಸ್ಲೇಟಿವ್ ಪವರ್ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಇಸ್ ಅ ಪಾರ್ಟ್ ಆಫ್ ಪಾರ್ಲಿಮೆಂಟ್ ಅಲಾಂಗ್ ವಿತ್ ಲೋಕಸಭಾ ಅಂಡ್ ರಾಜ್ಯಸಭಾ. ಪಾರ್ಲಿಮೆಂಟ್ದು ಪಾರ್ಟ್ ಇರ್ತಾರೆ ಇವರು. ಮತ್ತೆ ಪ್ರೆಸಿಡೆಂಟ್ ಮೇ ಟೈಮ್ ಟು ಟೈಮ್ ಸಮನ್, ಮತ್ತೆ ಈಗ ಇವ್ರು ಯಾವ ಥರ ಅಂತ ಹೇಳಿದ್ರೆ, ಈಗ ಯಾವುದೇ ಹೌಸ್ನು ಡಿಸಾಲ್ವ್ ಮಾಡ್ಬೋದು ಇವರು. ಓಕೆ. ಈಗ ಏನಾದರೂ ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಇದ್ರೆ ಅವರು ಜಾಯಿಂಟ್ ಸೆಟ್ಟಿಂಗ್ ಕರಿಬೋದು. ಮತ್ತೆ ಇದು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ಬೋದು. ಸೊ ಆ ಥರ ಪವರ್ ಇದೆ ಇವ್ರಿಗೆ. ಮತ್ತೆ ಇಲ್ಲಿ ನೋಡಿ, ಪ್ರೆಸಿಡೆಂಟ್ ಬೋತ್ ದ ಹೌಸಸ್ನ ಅಡ್ರೆಸ್ ಮಾಡ್ಬೋದು. ಮತ್ತೆ ಅವ್ರಿಗೆ ಏನೇ ಮೆಸೇಜ್ ಹೇಳಬೇಕು ಅಂತ ಹೇಳಿದ್ರೆ ಹೇಳ್ಬೋದು. ಮತ್ತಿಲ್ಲಿ ನೋಡಿ, ಪ್ರೆಸಿಡೆಂಟ್ ಇದರ್ ಶಲ್ ಗಿವ್ ಅಸೆಂಟ್ ಟು ಬಿಲ್ಸ್ ವಿಚ್ ಮೇ ಬಿಕಮ್ ಲಾ ಆರ್ ವಿತ್ ಹೋಲ್ಡ್ ಅಸೆಂಟ್. ಸೊ ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಈಗ ಬಿಲ್ಗಳನ್ನ ಪಾಸ್ ಮಾಡಿರ್ತಾರೆ ಅಲ್ವಾ, ಲೋಕಸಭಾ ಅಥವಾ ರಾಜ್ಯಸಭಾದಿಂದ ಬಿಲ್ ಪಾಸ್ ಆಗಿರುತ್ತೆ. ಸೊ ಇಲ್ಲೇನು ಅಂತ ಹೇಳಿದ್ರೆ, ಪಾಸ್ ಆಗಿದೆ ಅಂತ ಹೇಳಿದ್ಮೇಲೆ ಪ್ರೆಸಿಡೆಂಟಿಗೆ 3 ಥರ ಪವರ್ ಇರುತ್ತೆ. ಒಂದು, ಅದಕ್ಕೆ ಓಕೆ ಅಂತ ಹೇಳಿ ಎಸೆಂಟ್ ಕೊಡುವಂಥದ್ದು. ಸೊ ಇಲ್ಲ ಅವ್ರಿಗೆ ಬೇಡ, ಅವ್ರು ಏನೂ ಕೊಡೋಕೆ ಇಷ್ಟ ಇಲ್ಲ, ಅವ್ರಿಗೇನು ಹೇಳೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ವಿತ್ ಹೋಲ್ಡ್ ಮಾಡೋವಂಥದ್ದು. ಏನು ಮಾಡೋ ಹಾಗಿಲ್ಲ ಅದನ್ನು. ಓಕೆ. ವಿತ್ ಹೋಲ್ಡ್ ಮಾಡೋವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ರಿಟರ್ನ್ ಕಳಿಸಿ ಅದನ್ನ ಮತ್ತೆ ಚೆಕ್ ಮಾಡಿ ಅಂತ ಹೇಳಿ ಅದನ್ನ ಮತ್ತೆ ಚೆಕ್ ಮಾಡಿ ಇವರಿಗೆ ಪ್ರೆಸಿಡೆಂಟಿಗೆ ಕಳಿಸ್ತಾರಲ್ಲ, ಅದಾದ್ಮೇಲೆ ಅವರು ಕೊಡಲೇಬೇಕು, ಎಸೆಂಟ್ ಕೊಡಲೇಬೇಕು. ಓಕೆ. ರೀಚೆಕ್ ಮಾಡಿ ಅಂತ ಹೇಳಿ ಕಳಿಸ್. ಸೊ ಈ ಥರ 3 ಪವರ್ಸ್ ಇದೆ ಅವರಿಗೆ. ಈಗ ಪಾರ್ಲಿಮೆಂಟ್ ಏನಾದರೂ ಸೆಷನಲ್ಲಿ ಇಲ್ಲ ಅಂತ ಹೇಳಿದ್ರೆ ಇವರು ಆರ್ಡಿನೆನ್ಸ್ನ ಮಾಡ್ಬೋದು. ಓಕೆ. ಇವರು ಏನೇ ವಿಷಯ ಇದ್ರೂ ಹೇಳ್ಬೋದು ಪ್ರೆಸಿಡೆಂಟ್. ಸೊ ಇಷ್ಟು ಪವರ್ ಪ್ರೆಸಿಡೆಂಟಿಗಿದೆ ಲೆಜಿಸ್ಲೇಟಿವ್ ಪವರ್ಸಲ್ಲಿ. ಓಕೆ. ಸೊ ಈಗ ಪಾರ್ಡನಿಂಗ್ ಪವರ್ ಏನು ಅಂತ ನೋಡೋಣ. ಸೊ ಆರ್ಟಿಕಲ್ 72 ಅಲ್ಲಿ ಪಾರ್ಡನಿಂಗ್ ಪವರ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಯಾವ ಥರ ಅಂತ ಹೇಳಿದ್ರೆ ನೋಡಿ, ಪಾರ್ಡನ್ ಮಾಡ್ಬೋದು, ರಿಪ್ರೀವ್ ಮಾಡ್ಬೋದು, ರೆಸ್ಪೈಟ್ ಆರ್ ರೆಮಿಷನ್. ರೆಸ್ಪೈಟ್, ರೆಮಿಷನ್ ಎರಡೂ ಒಂದೇ, ಅದು ಎರಡು ವರ್ಡ್ ಕರೀತಾರೆ. ಓಕೆ. ಮತ್ತು ಪನಿಷ್ಮೆಂಟ್ನ ಸಸ್ಪೆಂಡ್ ಮಾಡ್ಬೋದು. ರೆಮಿಟ್ ಆರ್ ಕಮ್ಯೂಟ್. ರೆಮಿಟ್, ಕಮ್ಯೂಟ್ ಅದೆರಡು ಒಂದೇ. ಓಕೆ. ಸೊ ಈ ಥರ. ಸೊ ಇದೇನೇನು ಅಂತ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ಪಾರ್ಡನ್ ಅಂತ ಇದೆಯಲ್ವಾ, ಪಾರ್ಡನ್ ಅಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಏನೇ ಒಂದು ತಪ್ಪು ಮಾಡಿರ್ತಾರೆ, ಏನೇ ಒಂದು ಕ್ರೈಮ್ ಮಾಡಿರ್ತಾರೆ ಅವರು. ಓಕೆ. ಸೊ ಅದನ್ನ ಕಂಪ್ಲೀಟ್ ಆಗಿ ಡಿಸಾಲ್ವ್ ಮಾಡೋವಂಥದ್ದು, ಅದನ್ನ ಪಾರ್ಡನ್ ಅಂತ ಕರಿತೀವಿ. ಓಕೆ. ಅಂದರೆ ಪಾರ್ಡನ್ ಅಂತ ಹೇಳಿದ್ರೆ ಕ್ಷಮಿಸೋದಲ್ವಾ. ಸೊ ಕಂಪ್ಲೀಟ್ ಆಗಿ ಆ ಸೆಂಟೆನ್ಸ್ ಇಂದನೇ ಅವರಿಗೆ ಫ್ರೀ ಮಾಡೋವಂಥದ್ದು. ಓಕೆ. ನೆಕ್ಸ್ಟ್ ಕಮ್ಯೂಟೇಷನ್. ಕಮ್ಯೂಟೇಷನ್ ಅಲ್ಲಿ ಇಲ್ಲಿ ಏನೇ ಹೈಯರ್ದು, ಈಗ ಒಂದು ಲೈಫ್ ಸೆಂಟೆನ್ಸ್ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳೋಣ. ಸೊ
ಸೊ ಆ ಹೈಯರ್ ಪನಿಷ್ಮೆಂಟ್ ಇಂದ ಅವ್ರಿಗೊಂದು ಸ್ವಲ್ಪ ಕಮ್ಮಿ ಇಷ್ಟು ವರ್ಷ ಒಂದು 25 ವರ್ಷ ಸೆಂಟೆನ್ಸ್ ಇದೆ ಅವರಿಗೆ ಅಂತ ಹೇಳಿ ಆ ಥರ ಕಮ್ಮಿ ಮಾಡೋಂಥದ್ದು. ಓಕೆ. ಸೊ ಹೈಯರ್ ಸೆಂಟೆನ್ಸ್ ಇಂದ ಕಮ್ಮಿ ಮಾಡೋಂಥದ್ದು ಕಮ್ಯೂಟ್ ಅಂತ ಹೇಳ್ತೀವಿ. ಸೊ ರೆಮಿಷನ್ ಅಂತ ಹೇಳಿದ್ರೆ ಈಗ ಸೆಂಟೆನ್ಸ್ ಇರುತ್ತೆ. ಅದರಲ್ಲಿ ಏನಾದ್ರು ಆ ಸೆಂಟೆನ್ಸ್‌ದು ಕ್ಯಾರೆಕ್ಟರ್‌ನ ಚೇಂಜ್ ಮಾಡೋಂಥದ್ದು. ಓಕೆ. ಕ್ಯಾರೆಕ್ಟರ್‌ನ ಚೇಂಜ್ ಅಂದ್ರೆ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಈಗ ಆ, ಅದೇ ಲೈಫ್ ಸೆಂಟೆನ್ಸ್ ಅಂತ ಹೇಳಿದಾಗ ಅದನ್ನೇನೋ ಸ್ವಲ್ಪ ಕಮ್ಮಿ ಮಾಡುವಂಥದ್ದು. ಇಲ್ಲ 25 ಇಯರ್ಸ್ ಇದೆ ಅಂತ ಹೇಳಿದ್ರೆ ಅದರಿಂದ ಒಂದು 20 ಇಯರ್ಸಿಗೆ ಡೌನ್ ಮಾಡುವಂಥದ್ದು. ಸೊ ಈ ಥರ ಅಂದರೆ ರೆಡ್ಯೂಸಿಂಗ್ ಸ್ವಲ್ಪ ಕಮ್ಮಿ ಮಾಡೋಂಥದ್ದು. ನೆಕ್ಸ್ಟ್ ರೆಸ್ಪೈಟ್ ಅಂದಿದೆಯಲ್ಲ, ರೆಸ್ಪೈಟ್ ಅಂತ ಹೇಳಿದ್ರೆ ಈಗ ಒಂದು ಕೈದಿ ಮೇಲೆ ರೆಸ್ಪೆಕ್ಟ್ ಇಟ್ಟು ಅವ್ರದ್ದು ಏನು ಸೆಂಟೆನ್ಸ್ ಇದೆ ಅದನ್ನ ಸ್ವಲ್ಪ ಕಮ್ಮಿ ಮಾಡೋಂಥದ್ದು. ಲೆಸ್ಸರ್ ಸೆಂಟೆನ್ಸ್ ಯಾಕೆ ಅಂದರೆ ಏನಾದರೂ ಸ್ಪೆಷಲ್ ಫ್ಯಾಕ್ಟ್ ಇರಬೇಕು ಅವ್ರಿಗೆ. ಸ್ಪೆಷಲ್ ಫ್ಯಾಕ್ಟ್. ಸೊ ಫಾರ್ ಎಕ್ಸಾಂಪಲ್ ಯಾರಾದರೂ ಲೇಡಿ ಏನಾದರೂ ಇದ್ದಾರೆ ಅಂತ ಹೇಳಿದ್ರೆ ಸೆಂಟೆನ್ಸ್ ಕೊಟ್ಟಿದ್ದಾರೆ ಅವ್ರಿಗೇನಾದರೂ ಅವ್ರೇನಾದ್ರು ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ಆ ಥರದ್ದೆಲ್ಲ ಟೈಮಲ್ಲಿ ಸ್ಪೆಷಲ್ ಫ್ಯಾಕ್ಟ್ ಅಲ್ವಾ? ಸೊ ಅದರಲ್ಲಿ ಸ್ವಲ್ಪ ಕಮ್ಮಿ ಮಾಡೋಂಥದ್ದು. ಸೊ ಅದನ್ನ ರೆಸ್ಪೈಟ್ ಅಂತ ಕರಿತೀವಿ. ಅದರ ನೆಕ್ಸ್ಟ್ ರಿಪ್ರೀವ್ ಅಂತಿದೆ ಅಲ್ವಾ? ರಿಪ್ರೀವ್ ಏನಂತ ಹೇಳಿದ್ರೆ ಸ್ಟೇ ಆರ್ ಕನ್ವಿಕ್ಟ್ ಹ್ಯಾವ್ ಟೈಮ್ ಟು ಸೀಕ್ ಪಾರ್ಡನ್. ಅಂದರೆ ಈಗ ಒಂದು ಏನೋ ಒಂದು ಲೈಫ್ ಸೆಂಟೆನ್ಸ್ ಅನೌನ್ಸ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಓಕೆ. ಸೊ ಲೈಫ್ ಸೆಂಟೆನ್ಸ್ ಅನೌನ್ಸ್ ಮಾಡಿದಾಗ ಅದನ್ನ ಸ್ಟೇಗೆ ತರೋವಂಥದ್ದು. ಸೊ ಇವತ್ತು ಲೈಫ್ ಸೆಂಟೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಅದನ್ನ ಸ್ಟೇಗೆ ತಂದು ನೆಕ್ಸ್ಟ್ ಅವ್ರಿಗೆ ಪಾರ್ಡನ್ ಕೇಳೋವಂಥ ಅವಕಾಶ ಮಾಡಿಕೊಡೋದು ಪ್ರೆಸಿಡೆಂಟ್ ಜೊತೆ. ಸೊ ಅದನ್ನ ರಿಪ್ರೀವ್ ಅಂತ ಕರಿತೀವಿ. ಓಕೆ. ಇಷ್ಟು ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ ಇದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ನೋಡಿ ಎಮರ್ಜೆನ್ಸಿ ಪವರ್ಸ್. ಎಮರ್ಜೆನ್ಸಿಯಲ್ಲಿ 3 ಪವರ್ ಇದೆ. ಆರ್ಟಿಕಲ್ 352, 356 ಮತ್ತು 360 ಅಲ್ಲಿ. ಸೊ ಇಲ್ಲಿ ಆರ್ಟಿಕಲ್ 352 ಇದೇನಂತ ಹೇಳಿದ್ರೆ ಏನೇ ನ್ಯಾಷನಲ್ ಎಮರ್ಜೆನ್ಸಿ ಬಿಕಾಸ್ ಆಫ್ ವಾರ್ ಆಗಿರ್ಬೋದು, ಎಕ್ಸ್ಟರ್ನಲ್ ಅಗ್ರೆಷನ್, ಆರ್ಮ್ಡ್ ರೆಬೆಲಿಯನ್. ಸೊ ಇದು ಈ ಥರ ಇದ್ರೆ ಪ್ರೆಸಿಡೆಂಟ್ ಇದನ್ನ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಅನೌನ್ಸ್ ಮಾಡ್ಬೋದು. ಓಕೆ. ಸೊ ನೆಕ್ಸ್ಟ್ 356 ಅಲ್ಲಿ ಪ್ರೆಸಿಡೆಂಟ್ಸ್ ರೂಲ್ ಅಂತ ಬರುತ್ತೆ. ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆ, ಫಂಕ್ಷನ್ ಮಾಡ್ತಿಲ್ಲ ಪ್ರಾಪರ್ ಆಗಿ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಫಂಕ್ಷನ್ ಆಗ್ತಿಲ್ಲ ಅಂತ ಹೇಳಿದ್ರೆ ಇವರು ಪ್ರೆಸಿಡೆಂಟ್ಸ್ ರೂಲ್ ಅಂತ ಅನೌನ್ಸ್ ಮಾಡ್ಬೋದು. ಸೊ ಅದು 356 ಅಲ್ಲಿ ಬರುತ್ತೆ. 360 ಅಲ್ಲಿ ಫೈನಾನ್ಷಿಯಲ್ ಎಮರ್ಜೆನ್ಸಿನ ಅನೌನ್ಸ್ ಮಾಡ್ಬೋದು. ಓಕೆ. ಸೊ ಈ ಎಮರ್ಜೆನ್ಸಿ ಪ್ರಾವಿಷನ್ಸ್ ಇದೆಯಲ್ಲ ಇದನ್ನ ಯಾವ ಕಂಟ್ರಿದು ಕಾನ್ಸ್ಟಿಟ್ಯೂಷನ್ ಇಂದ ಬಾರೋ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈ ಫೀಚರ್ನ ಬಾರೋ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಲಾಸ್ಟ್ ಪವರ್ ಅಂತ ಹೇಳಿದ್ರೆ ಜುಡಿಷಿಯಲ್ ಪವರ್ಸ್. ಸೊ ಇಲ್ಲೇನು ಅಂತ ಹೇಳಿದ್ರೆ ಈಗ ಆರ್ಟಿಕಲ್ 143 ಅಲ್ಲಿ ಈಗ ಪ್ರೆಸಿಡೆಂಟ್ ಏನೇ ಒಂದು ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದಾಗ ಸೊ ಏನಾದರೂ ಸುಪ್ರೀಂ ಕೋರ್ಟ್ ಅಡ್ವೈಸ್ ಬೇಕು ಅಂತ ಹೇಳಿ ಅನಿಸಿದ್ರೆ ಅವ್ರಿಗೆ ಅಡ್ವೈಸ್ ತಗೊಳ್ಬೋದು. ಅದು ಆರ್ಟಿಕಲ್ 143 ಅಲ್ಲಿ. ಓಕೆ. ಸೊ ಅಂಡರ್ ಆರ್ಟಿಕಲ್ 143. ಸೊ ಇದನ್ನು ನೀವು ನೋಡ್ಕೊಳ್ಳಿ ಜುಡಿಷಿಯಲ್ ಪವರ್. ಸೊ ಇಷ್ಟು ಪವರ್ಸ್ ಪ್ರೆಸಿಡೆಂಟ್ಗೆ ಇದೆ. ಓಕೆ. ಸೊ ಇಲ್ಲಿ ಇದು ಕಂಪ್ಲೀಟ್ ಕಂಟ್ರಿಯಲ್ಲಿ ಪ್ರೆಸಿಡೆಂಟ್ ಅಂತ ಬರ್ತಾರೆ ಅಲ್ವಾ, ಮತ್ತೆ ಸೆಂಟರಲ್ಲಿ ಬರ್ತಾರೆ. ಸೊ ಸ್ಟೇಟಲ್ಲಿ ಇದೇ ಥರ ಪವರ್ನ ರಿಸೆಂಬಲ್ ಮಾಡೋಂಥ ಒಬ್ರು ಇರ್ತಾರೆ ಇಡೀ ಎಲ್ಲ ಸ್ಟೇಟಲ್ಲೂ. ಸೊ ಅವ್ರು ಯಾರು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು. ನಿಮ್ಗೆ ಏನೇ ಡೌಟ್ ಇದನ್ನು ಕಮೆಂಟಲ್ಲಿ ಹೇಳ್ಬೋದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.